ಬಿಗ್ ಬಾಸ್ ಮನೆ ಕೆಲ ದಿನದಿಂದ ಬಿಬಿ ರೆಸಾರ್ಟ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಆಸಕ್ತಿಕರ ಟಾಸ್ಕ್ ನಡೆಯುತ್ತಿದೆ. ಇಷ್ಟು ದಿನ ಸಿಬ್ಬಂದಿ ಆಗಿದ್ದವರು ಈಗ ಅತಿಥಿಯಾಗಿದ್ದಾರೆ. ಅತಿಥಿಗಳಾಗಿದ್ದವರು ಸಿಬ್ಬಂದಿಗಳಾಗಿದ್ದಾರೆ. ಆದರೆ ಒಂದೇ ತಂಡದಲ್ಲಿದ್ದರೂ ರಜತ್ ಮೇಲೆ ಮೋಕ್ಷಿತಾ ಕೂಗಾಡಿದ್ದಾರೆ. ಕಾರಣ ಏನು ಗೊತ್ತಾ ವೀಕ್ಷಕರೇ? ಬಿಗ್ ಬಾಸ್ ಮನೆ ಈಗ ಬಿಬಿ ರೆಸಾರ್ಟ್ ಆಗಿದೆ. ಕಳೆದ ಕೆಲ ದಿನಗಳ ಚೈತ್ರ, ಮಂಜು, ಹನುಮಂತು, ಐಶ್ವರ್ಯ, ಗೌತಮಿ ಅವರುಗಳು ಅತಿಥಿಗಳಾಗಿ ಇದ್ದರು. ಸಿಬ್ಬಂದಿಗಳಾಗಿದ್ದ ಭವ್ಯ, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಅವರುಗಳಿಗೆ ಸಖತ್ ಟಾರ್ಚರ್ ಕೊಟ್ಟಿದ್ದರು. ಇಂದು ಡಿಸೆಂಬರ್ 25ರ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಆದೇಶದಂತೆ ಸಿಬ್ಬಂದಿಗಳು ಅತಿಥಿಗಳಾಗಿದ್ದರು ಸಿಬ್ಬಂದಿಗಳಾದರು. ಆಗ ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಇನ್ನಿತರರು ಮೊದಲೇ ಯೋಜನೆ ಹಾಕಿಕೊಂಡು ಚೈತ್ರ ಮತ್ತು ಗ್ಯಾಂಗ್ ಅನ್ನು ಗೋಳು ಹೊಯ್ಕೊಂಡಿದ್ದರು. ರಜತ್ ಪೈಲ್ವಾನ್ ರೀತಿ ರೆಸಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದಲ್ಲದೆ ತನ್ನದೇ ತಂಡದ ಸದಸ್ಯರ ಮೇಲೆ ಸುಳ್ಳು ಜಗಳಗಳನ್ನು ಮಾಡಿಕೊಂಡರು. ರೆಸಾರ್ಟ್ಗೆ ಬಂದ ಮೋಕ್ಷಿತಾ ಮೈ ಮುಟ್ಟುವುದು, ಭವ್ಯ ಹೋಗುತ್ತಿರುವಾಗ ಹಿಂದಿನಿಂದ ಕಾಲು ಮುಟ್ಟುವುದು ಇಂತಹ ಚೇಷ್ಟೆಗಳನ್ನು ಮಾಡಿದರು. ಕೆಲ ಸಮಯದಲ್ಲಿ ಮೋಕ್ಷಿತಾ ಮತ್ತು ಭವ್ಯ ನಿಜವಾಗಿಯೂ ರಜತ್ ಮೇಲೆ ಸಿಟ್ಟು ಮಾಡಿಕೊಂಡಂತೆ ಕಂಡುಬಂತು. ರಜತ್ ಅನ್ನು ರೆಸಾರ್ಟ್ಗೆ ಯಾಕೆ ಸೇರಿಸಿದ್ದೀರಿ ಎಂದು ಹಲವು ಬಾರಿ ಅತಿಥಿಗಳಾದ ಮೋಕ್ಷಿತಾ, ಭವ್ಯ ಅವರುಗಳು ಮ್ಯಾನೇಜರ್ ಗೌತಮಿ ಬಳಿ ಹೇಳಿದರು. ಗೌತಮಿ, ಚೈತ್ರ ಅವರುಗಳು ರಜತ್ ಬಳಿ ಸರ್, ಪ್ಲೀಸ್ ಸರ್ ಎನ್ನುತ್ತಾ ಅವರನ್ನು ಸಮಾಧಾನಪಡಿಸಲು ಯತ್ನಿಸಿದರು. ಆದರೆ ರಜತ್ ಸುಮ್ಮನಾಗಲಿಲ್ಲ. ತಮ್ಮದೇ ತಂಡದ ಸ್ಪರ್ಧಿಗಳನ್ನು ರೇಗಿಸುತ್ತಾ ಇದ್ದರು. ಒಂದು ಹಂತದಲ್ಲಿ ಮೋಕ್ಷಿತಾ ಅವರನ್ನು ಮೊದಲು ಎತ್ತಿ ರೆಸಾರ್ಟ್ನಿಂದ ಹೊರಗೆ ಹಾಕಿ ಎಂದು ಕೂಗಾಡಿದ್ದರು. ರಜತ್ ಸಿಬ್ಬಂದಿ ಆಗಿದ್ದಾಗ ಮೊದಲಿಗೆ ಚೆನ್ನಾಗಿ ಟಾಸ್ಕ್ ಮಾಡಿದ್ದರು. ಆದರೆ ಬರುತ್ತಾ ಅವರ ತಾಳ್ಮೆ ಕಟ್ಟೆ ಒಡೆಯಿತು. ಎರಡನೇ ದಿನಕ್ಕೆ ಅವರು ನಿಯಮಗಳನ್ನು ಮುರಿಯಲು ಆರಂಭಿಸಿದರು. ಚೈತ್ರ ಇನ್ನಿತರರಿಗೆ ಟಾಂಗ್ ಕೊಡುವುದಕ್ಕೆ ಆರಂಭ ಮಾಡಿದ್ದರು.